ಎಲ್ಲಿದ್ದೀನಿ ನಾನು? ಎಲ್ಲಿದ್ದೀನಿ? ಎಲ್ಲಿದ್ದೀನಿ ನಾನು? ಏನಿದು? ಹೀಗಿದೆಯಲ್ಲ ಜಾಗ? ಯಾರು ಯಾರು ನನ್ನ ಕೂಡಾಕಿರೋದು? ದಯವಿಟ್ಟು ಬಾಗಿಲು ತೆಗಿರಿ. ಯಾರು? ತೆಗಿರಿ ದಯವಿಟ್ಟು. ಯಾರು ಮಾತಾಡ್ತಿಲ್ವಲ್ಲ? ಇಲ್ಲೇನೋ ದಾರಿ ಕಾಣಿಸ್ತಾ ಇದೆ. ಇಲ್ಲಿಂದನೇ ಹೋಗೋಣ. ಯಾರೋ ಯಾರು ಇಬ್ರು ನನ್ನನ್ನ ಕಿಡ್ನಾಪ್ ಮಾಡ್ದಂಗಿತ್ತು. ಇಬ್ರು ಹುಡುಗರೇ ತಂದ್ಬಿಟ್ಟಿರ್ಬೇಕು. ಅಯ್ಯೋ, ಇದೇನಿದು ಹಿಂಗಾಗೋಯ್ತಲ್ಲ? ಅಯ್ಯೋ ದೇವ್ರೆ, ಇದೇನಿದು ಹೀಗಿದೆಯಲ್ಲ ಮನೆ? ಇದೇನ್ ಮನೆನಾ ಇಲ್ಲ ಭೂತದ ಬಂಗ್ಲೆನಾ? ಎಲ್ಲಿ ನೋಡಿದ್ರು ಕತ್ಲು ಕತ್ಲು, ಸ್ವಲ್ಪ ಮಾತ್ರ ಬೆಳಕಿದೆ. ಈ ಡೋರ್ ಬೇರೆ ಹಾಕಿದಿಲ್ಲ. ಈ ಡೋರ್ ಏನಾದ್ರೂ ಹೊರಗಡೆ ಹೋಗೋ ದಾರಿನಾ ಇಲ್ಲ ಆ ಕಳ್ಳರ ಹತ್ರ ಹೋಗೋ ದಾರಿನಾ? ಅಯ್ಯೋ ದೇವ್ರೆ, ನನ್ನನ್ನು ಕಾಪಾಡು. ಇಲ್ಲ ಹೀಗೆ ಯೋಚನೆ ಮಾಡ್ತಾ ನಿಂತ್ಕೊಂಡ್ರೆ ಆಗೋದಿಲ್ಲ. ಆ ಕಳ್ಳರು ಬಂದ್ಬಿಟ್ರೆ ನಾನು ಮತ್ತೆ ಸಿಕ್ಕಾಕೋತೀನಿ. ನನ್ನ ಪ್ರಯತ್ನ ನಾನು ಮಾಡೋಣ. ಹೋಗಿ ತೆಗಿತೀನಿ. ಲೋ ಮಗ, ಏನೇ ಹೇಳೋ, ಹುಡುಗಿ ಮಾತ್ರ ಸಖತ್ತಾಗವಳೆ ಕಣ. ಆದ್ರೆ ಪಾಪ ನಾಳೆ ಅವಳನ್ನ ದುಬಾಯಿಗೆ ಮಾರ್ಬಿಡ್ತಾರೆ. ಪಾಪ ಆಮೇಲೆ ಅವಳ ಪರಿಸ್ಥಿತಿ ಹೆಂಗಿರುತ್ತೋ ಏನೋ, ಅಷ್ಟು ಕಠೋರವಾಗಿರುತ್ತೆ. ಏನ್ ಮಾಡಕ್ಕಾಗುತ್ತೆ? ಅವಳ ಹಣೆ ಬರದಲ್ಲಿ ನಮ್ ಕೆಲ್ಸ ಸಿಗ್ಬೇಕು ಅಂತ ಇತ್ತು. ಈಗ ದುಬಾಯಿಗೆ ಹೋಗ್ಬೇಕಂತ ಇದೆ. ಎಲ್ಲ ಅವಳ ಹಣೆ ಬರ. ನಾವೇನ್ ಮಾಡಕ್ಕಾಗುತ್ತೆ? ನಮ್ ಕೆಲ್ಸ ನಾವು ಮಾಡ್ತಿದೀವಿ. ಏನು? ನನ್ನ ದುಬಾಯಿಗೆ ಮಾರ್ತಿದ್ದಾರಾ? ಅಯ್ಯೋ ಇಲ್ಲ ಇಲ್ಲ, ಹಾಗಾಗಬಾರ್ದು. ನನಗೋಸ್ಕರ ನಮ್ಮಮ್ಮ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಒಂದು ವಾರ ಹೊರಗಡೆ ಇದ್ಬಿಟ್ಟು ಮನೆಗೆ ಹೋಗೋಣ ಅಂತ ನಾನು ಅನ್ಕೊಂಡ್ರೆ ಪರ್ಮನೆಂಟ್ ಆಗಿ ಮನೆಗೆ ಹೋಗಕ್ಕೆ ಆಗಲ್ಲ ನಾನು. ಇರ್ಲಿ ಬಿಡ, ನಮ್ ದುಡ್ಡು ನಮಗ್ ಸಿಕ್ಕದೆ ಸಾಕು. ನಮ್ ಬಾಸು ದುಡ್ಡಿಗೆ ನಮಗ್ ಕಮ್ಮಿ ಮಾಡಲ್ಲಪ್ಪ. ಕುಡಿಯಕ್ಕೆ ಎಣ್ಣೆ ಕೊಡ್ತಾರೆ, ಖರ್ಚು ಕಾಸು ಕೊಡ್ತಾರೆ. ಇನ್ನೇನ್ ಬೇಕಾ? ಇಲ್ಲ ಇಲ್ಲ, ಹೇಗಾದ್ರೂ ಮಾಡೋಣ, ತಪ್ಪಿಸ್ಕೊಳ್ಳೇಬೇಕು. ಇಲ್ಲ, ಈ ಟೈಮ್ ಬಿಟ್ರೆ ನನಗೆ ಬೇರೆ ಟೈಮ್ ಸಿಗೋದಿಲ್ಲ. ಇವ್ರ ಕಣ್ಣಿಗೆ ನಾನು ಕಾಣಿಸ್ಕೊಳ್ದಂಗೆ ಅವ್ರ ಪಕ್ಕದಲ್ಲೇ ಹೊರಟೋಗ್ಬಿಡ್ಬೇಕು. ಹೇಗೋ ಕುಡಿದ್ ಮತ್ತಲ್ಲಿದ್ದಾರೆ ಅನ್ಸುತ್ತೆ. ಇಲ್ಲಿಂದ ಓಡ್ಬಿಡೋಣ. ಕುಡ್ದಾಗ ಅವ್ರ ಕೆಲ ಓಡಕ್ಕೂ ದೂರಕ್ಕೆ ಶಕ್ತಿ ಇರೋದಿಲ್ಲ. ಹಾಗೆ ಮಾಡ್ಬೇಕು. ಹೌದು ಮಚ್ಚ, ಆ ಹುಡುಗಿ ನಮ್ಗೊಂಥರ ಜಾಕ್ ಪಾಟ್ ಇದ್ದಂಗೆ. ಈ ಹುಡುಗಿನ ಹಿಟ್ಕೊಟ್ಟಿದ್ಕೆ ಬಾಸು ನಮ್ಗೆ 2 ಲಕ್ಷ ರೂಪಾಯಿ ಕೊಡ್ತಿದ್ದಾರೆ. ಲೋ ಮಗ, ಅಲ್ಲೋಡು, ಆ ಹುಡುಗಿ ಹುಡುಕ್ತಿದ್ದಾಳೆ. ಏ ಹೂಕಣ ಮಚ್ಚ, ನಡಿಯ. ಏ ಹುಡುಗಿ, ಎಲ್ಲಿ ಕೊಡ್ತಿದ್ಯಾ ನೀನು? ನಮ್ ಕಣ್ ತಪ್ಸಿ ಎಲ್ಲೂ ಹೋಗಕ್ ಸಾಧ್ಯ ಇಲ್ಲ. ಅಲ್ಲ ಕಣೋ ಮಚ್ಚ, ಒಂದ್ 5 ನಿಮಿಷ ಇಬ್ರು ಕುಡ್ಕೊಂಡ್ ಕೂತಿದ್ಕೆ ಈ ಹುಡುಗಿ ಹುಡುಗಕ್ಕೆ ಪ್ಲಾನ್ ಮಾಡ್ಬಿಡ್ದಲ್ಲ. ಅಲ್ಲ, ಈ ಹುಡುಗಿ ಓಡ್ಕಿಡ್ ಹೋಗಿದ್ದಿದ್ರೆ ನಮ್ ಬಾಸ್ ನಮ್ಮನ್ ಸುಮ್ನೆ ಬಿಡ್ತಿದ್ರ? ಕೊಂದಾಕ್ಬಿಡ್ತಿದ್ರು. ಹೌದು ಕಣೋ ಮಚ್ಚ, 2 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಜೊತೆಗೆ ನಮ್ ಪ್ರಾಣನು ಕಳ್ಕೊಬೇಕಿತ್ತು ಈ ಹುಡುಗಿಯಿಂದ. ದಯವಿಟ್ಟು ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ನಾನು ಮನೆಗೆ ಹೋಗ್ಬೇಕು. ಮನೆಗೆ ಹೋಗ್ಬೇಕಾ? ಮನೆಗೆ ಹೋಗ್ಬೇಕು ಅಂತ ಆಸೆ ಇರೋಳು ಮನೇಲಿ ಇರ್ಬೇಕಿತ್ತು. ರೋಡ್ಗೆ ಯಾಕೆ ಬಂದೆ? ಗೊತ್ತಿಲ್ವಾ ನಿನ್ಗೆ ರೋಡ್ಗೆಲ್ಲ ಹೆಣ್ಮಕ್ಳು ಬರಬಾರ್ದಂತ? ನೋಡು, ನೀನ್ ಬಂದೆ, ನಮ್ ಕೈಲಿ ಸಿಕ್ಕದೆ. ನಿನ್ ಹಣೆ ಬರ, ಏನು ಮಾಡಕ್ಕಾಗಲ್ಲ. ನಿನ್ ತರನೇ ಎಷ್ಟೋ ಜನ ಹೆಣ್ಮಕ್ಳು ನಮ್ ಕೈಲಿ ಸಿಕ್ಕಿ ದುಬೈಗೆ ಹೋಗಿ ಸೆಟ್ಲ್ ಆಗಿದ್ದಾರೆ. ನೀನು ಹಾಗೆ ಸೆಟ್ಲ್ ಆಗ್ಬಿಡು. ದುಬೈಗ? ಇಲ್ಲ, ದಯವಿಟ್ಟು ಬಿಟ್ಬಿಡಿ. ನನಗೆಲ್ಲೂ ಹೋಗೋದಕ್ಕೆ ಇಷ್ಟ ಇಲ್ಲ. ನಾನು ನನ್ನ ಬಾಯ್ ಫ್ರೆಂಡ್ ಜೊತೆ ಬಂದಿದ್ದೆ. ಅವರು ನನಗೆ ಅಂತ ಕಾಫಿ ತರಕ್ ಹೋಗಿದ್ರು. ನಾನೇ ಬಸ್ಸಿಂದ ಹೇಳಿ ತಪ್ಪು ಮಾಡ್ಬಿಟ್ಟೆ. ನಾನು ಖಂಡಿತವಾಗ್ಲೂ ಒಬ್ಳೆ ಬಂದಿರ್ಲಿಲ್ಲ. ಬಿಟ್ಬಿಡಿ. ನನ್ನ ಹುಡುಗ ನನಗೋಸ್ಕರ ಕಾಯ್ತಿರ್ತಾನೆ. ಓ ನೋಡ ಮಚ್ಚ, ಲವ್ ಅಂತೆ ಕಣೋ. ಲವ್ವ ಅಲ್ಲ ಹುಡ್ಗಿ, ಈ ಪ್ರೀತಿ ಈ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅಂತ ಗೊತ್ತಿಲ್ವಾ ನಿಂಗೆ? ನಮ್ ಉಪೇಂದ್ರ ಸರ್ ಡೈಲಾಗ್ ನಿನ್ ಗೊತ್ತಿಲ್ವಾ? ಈ ಡೈಲಾಗ್ ನೋಡೋ ತಿಳ್ಕೊಬೇಕಿತ್ತಲ್ಲ ನೀನು. ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದಲ್ಲಿ ಓದಕ್ ಚೆನ್ನಾಗಿರುತ್ತೆ. ನಿಜ ಜೀವನದಲ್ಲಿ ಹಿಂಗೆ ನಿನ್ ತರ ಆಗುತ್ತೆ. ಬಾರ ಮಚ್ಚ, ಇಟ್ಕೋ. ಏನ್ ನೋಡ್ತಿದ್ಯಾ? ಇವಳನ್ನ ಹೀಗೆ ಸುಮ್ನೆ ರೂಮಲ್ಲಿ ಕೂಡಾಕಿದ್ರೆ ಆಗಲ್ಲ ಕಣ. ಇವಳನ್ನ ಕಟ್ಟಾಕಿದ್ರೇನೆ ಸರಿ, ಇಲ್ಲ ಅಂದ್ರೆ ಮತ್ತೆ ಎಸ್ಕೇಪ್ ಆಗಕ್ಕೆ ಯೋಚನೆ ಮಾಡ್ತಾಳೆ ಇವಳು. ಕಣೋ ಮಚ್ಚ, ಹಂಗೆ ಮಾಡೋಣ ನಡಿ. ಯಾವಾಗ್ಲೂ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಇವಳನ್ನ ಕಾಯ್ಕೊಂಡು ಕೂತ್ಕೊಳಕ್ಕಾಗತ್ತಾ ನಾವು? ಬಾ ಇಟ್ಕೋ. ಇಲ್ಲೇ ಇಳ್ಸೋ, ಕೂರ್ಸ್ಬಿಟ್ಟು ಕಟ್ಟಾಕ್ಬಿಡೋಣ. ಹುಡುಗೋ ಮಚ್ಚ, ಆ ಚೈನ್ ಇತ್ತಲ್ಲ ತಗೊಂಬ ಹೋಗು. ಅದ್ರಲ್ಲಿ ಸರಿಯಾಗಿ ಕಟ್ಟಾಕ್ಬೇಕು ಇವಳನ್ನ. ಹೌದಲ್ಲ? ತಗೊಂಬಂದ ಇರು. ಹಣ, ದಯವಿಟ್ಟು ನಿಮ್ ಕೈ ಮುಗಿತೀನಿ. ನನ್ ಬಿಟ್ಟುಬಿಡಿ. ನೀವು ಯಾಕೆ ನನ್ನನ್ನು ದುಬೈ ಕಳಿಸ್ತಾ ಇದ್ದೀರಾ? ನನಗೇನು ಗೊತ್ತಾಗ್ತಿಲ್ಲ. ದುಬೈಗ? ಹುಡುಗಿ, ಇದು ಬಿಸ್ನೆಸ್. ನಮ್ ಬಿಸ್ನೆಸ್ ಅಲ್ಲಿ ಹೇಳ್ತೀನಿ ಕೇಳಿಸ್ಕೊ. ಈ ಹುಡುಗಿರ್ನೆಲ್ಲ ಕಿಡ್ನಾಪ್ ಮಾಡಿ ದುಬೈಗೆ ಮಾರ್ಬಿಡ್ತೀವಿ. ಏನು? ನನ್ನನ್ನ ಮಾರ್ತಾ ಇದ್ದೀರಾ? ಅಯ್ಯೋ ದೇವ್ರೆ, ಹಣ ಪ್ಲೀಸ್ ಹಣ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ಹುಡುಗಿ, ನಿನ್ ತರನೇ ಎಷ್ಟೋ ಜನ ಹುಡುಗಿರು ಬಿಟ್ಬಿಡಿ ಅಂತ ಗೋಳಾಡ್ತಾರೆ. ಆದ್ರೆ ನಾವು ನಮ್ ಕಸುಬ್ನ ಬಿಟ್ಬಿಟ್ರೆ ನಮ್ಮ ಹೊಟ್ಟೆ ಪಾಡ್ ಕತೆ ಏನು? ಅಲ್ಲ ಅಣ್ಣ, ನಿಮ್ಗೇನು ಅನ್ಸಲ್ವಾ? ನಿಮ್ಗೆ ಅಕ್ಕ ತಂಗಿ ಅಂತ
ಯಾರು ಇಲ್ವಾ? ನಿಮ್ಮ ಅಕ್ಕ ತಂಗಿರ್ಗೆ ಈ ರೀತಿ ಗತಿ ಬಂದಿದ್ರೆ ನೀವು ನೋಡ್ಕೊಂಡು ಸುಮ್ಮನಿರ್ತಿದ್ರ? ದುಬಾಯಿಗೆ ಮಾರ್ತಿದ್ರ? ಏ ಹುಡುಗಿ, ಏನೇನೋ ಮಾತಾಡ್ಬೇಡ ನೀನು. ಬಾಯಿ ಮುಚ್ಕೊಂಡು ಸುಮ್ಮನಿರು. ನಮ್ಮ ಬಾಸ್ ಹೇಳಿರೋದನ್ನ ನಾವು ಮಾಡ್ತಾ ಇದೀವಿ ಅಷ್ಟೇ. ಅಲ್ಲ ಅಣ್ಣ, ನಿಮ್ಗೊಂದು ಸ್ವಲ್ಪನೂ ಕರುಣೆ ಅನ್ನೋದೇ ಇಲ್ವಾ? ಈ ಸರಪಣಿಯಿಂದ ಕಟ್ಟಿದ್ರೆ ಇವಳು ಎಲ್ಲೂ ಮತ್ತೆ ಒಡಗೋದಕ್ಕಾಗಲ್ಲ. ಏ ಹುಡುಗಿ, ಹೊಡಿಲಿ ನಿನ್ ಕಾಲ್ನ. ಅಯ್ಯೋ ಅಣ್ಣ, ದಯವಿಟ್ಟು ದಯವಿಟ್ಟು ನನ್ನ ಬಿಟ್ಬಿಡಿ. ನೀನ್ ಹೇಳ್ದಂಗೆಲ್ಲ ಕೇಳ್ಕೊಂಡಿರೋದಕ್ಕಾಗಲ್ಲ ನಾವು. ಬಿಡ ಮಚ್ಚ, ಈ ಚೈನ್ ಕಟ್ಟಿದ್ಮೇಲೆ ಆ ಹುಡುಗಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯನೇ ಇಲ್ಲ. ನೋಡು ಹುಡುಗಿ, ನಿನ್ ಹಣೆ ಬರದಲ್ಲಿ ಏನಿದೆಯೋ ಅದೇ ಆಗೋದು. ನಾವ್ಯಾರೋ ಅದನ್ನ ತಪ್ಸಕ್ ಸಾಧ್ಯ ಇಲ್ಲ. ನಮ್ಮ ಬಾಸು ಭಾರಿ ಕೆಟ್ಟವನು. ಇಷ್ಟೊಂದೆಲ್ಲ ಮಾತಾಡೋದೇ ಇಲ್ಲ ಅವನು. ನೀನೇನ್ರು ಇಲ್ಲಿಂದ ತಪ್ಸ್ಕೊಂಡು ಹೋದ್ರೆ ನಮ್ಮನ್ನ ಮುಗಿಸ್ಬಿಡ್ತಾನೆ. ನಮ್ಗೆ ಯಾವ ಗ್ರಾಚಾರ ಹೇಳು? ನಮ್ಮ ಪ್ರಾಣನ ತೆಕ್ಕೊಳ್ಳೋಕೆ ನಮಗಿಷ್ಟ ಇಲ್ಲ. ಮರ್ಯಾದೆಯಿಂದ ಬಾಯಿ ಮುಚ್ಕೊಂಡಿರು. ಇವತ್ತೊಂದಿನ ಇರು. ನಾಳೆಯಿಂದ ನಿನ್ ಕಾಟ ನಮಗಿರೋದಿಲ್ಲ. ನಾಳೆ ರಾತ್ರಿ ಅಷ್ಟರಲ್ಲಿ ನೀನ್ ದುಬೈಗೆ ಹೊರಟೋಗಿರ್ತೀಯ. ಏನ್ ಹಿಡಿಯೋ ಮಚ್ಚ, ನಾವು ನಮ್ಮ ಪಾರ್ಟಿನ ಮುಂದುವರ್ಸೋಣ. ಇವಳು ಇನ್ಮೇಲೆ ಎಲ್ಲೂ ಓಡೋಗೋದಕ್ಕಾಗಲ್ಲ. ಬಾರೋ ಮಚ್ಚ, ಇವಾಗ ಆರಾಮಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ನೋಡು. ಇವಳು ಓಡೋಗ್ತಾಳೆ ಅಂತ ಚಿಂತೆ ಇರಲ್ಲ. ರಾತ್ರಿ ಇಡೀ ಕಾಯ್ಕೊಂಡು ಕೂತ್ಕೋಬೇಕು ಅಂತ ಟೆನ್ಷನ್ ಇರಲ್ಲ. ಹೇಗೋ ಆರಾಮಾಗಿ ನಿದ್ದೆ ಮಾಡೋಣ. ಬೆಳಿಗ್ಗೆ ಹೆಂಗಿದ್ರು ಬಾಸ್ ಬರ್ತಾರಲ್ಲ. ನಮಗೆ ಈ ಒಳ್ಳೆ ಐಡಿಯಾ ನೋಡಿ ಬಾಸ್ ನಮ್ಮನ್ನ ತುಂಬಾ ಹೊಗಳ್ಬಿಡ್ತಾರೆ. ಒಂದು 50,000 ಜಾಸ್ತಿ ಕೊಟ್ಟರು ಕೊಡ್ಬೋದು. ಸುಮ್ಮನೆ ನಡೆಯೋ, ಬಾಸ್ ಅವನಿಗೆಲ್ಲ ಜಾಸ್ತಿ ಮಾಡಲ್ಲ. ಹೇಗೋ ಈ ಹುಡುಗಿ ಎಲ್ಲೂ ಹೋಗ್ದಿರೋ ತರ ನಾವು ನೋಡ್ಕೊಂಡ್ರೆ ಸಾಕಾಗಿದೆ ನಮ್ಗೆ. ಒಂಚೂರು ಯಾಮಾರಿದ್ರೆ ಹುಡುಗಿ ಓಡೇ ಹೋಗ್ತಿತ್ತಲ್ಲ. ಬಾಸ್ ಅವಾಗ ನಮ್ಮನ್ನು ಸುಮ್ಮನೆ ಬಿಡ್ತಿದ್ರ? ನಮ್ಮ ಕತೆ ಏನು? ನೋಡು ಹುಡುಗಿ, ಮತ್ತೆ ಈ ಪ್ರಯತ್ನನ ಮಾಡಬೇಡ. ಮಾಡಿದ್ರು ನಿನ್ ಕೈಲಿ ಸಾಧ್ಯ ಇಲ್ಲ ಬಿಡು. ನಾವೇ ಚಿಕ್ಕ ಪುಟ್ಟ ಚೈನ್ ಕಟ್ಟಿದೀವ ನಿನ್ಗೆ. ಆನೆ ಕಟ್ಟಾಕೋ ಸರಪಣಿ ಇದು. ಆನೆ ಕೈಲೇ ಬಿಡಿಸ್ಕೊಳಕ್ಕಾಗಲ್ಲ. ಇನ್ ನಿನ್ ಕೈಲ ಮಾತೇ ಇಲ್ಲ ಬಿಡು. ಆಯ್ತು ನಡಿ ಹೋಗೋಣ. ಹಾಕ್ಬೇಕು ನನ್ಗೆ. ನನ್ ಮಾಡಿರೋ ಪಾಪಕ್ಕೆ ಹೀಗಾಗ್ಲೇಬೇಕು ನನ್ಗೆ. ಚಿನ್ನದಂತ ಅಮ್ಮಂಗೆ ಮೋಸ ಮಾಡಿ ಬಂದಲ್ಲ ನಾನು. ಬೇರೆಯವ್ರ ಗಂಡನ್ನ ನನ್ನ ಗಂಡನಾಗಿ ಮಾಡ್ಕೋಬೇಕು ಅಂತ ದುರಾಸೆ ಪಟ್ಬಿಟ್ಟೆ. ಅದಕ್ಕೆ ಈ ದೇವ್ರು ನನ್ಗೆ ಈ ರೀತಿ ಶಿಕ್ಷೆ ಕೊಟ್ಟಿರೋದು. ಇನ್ನೊಂದು ಹೆಣ್ಣಿನ ಜೀವನನ ಹಾಳು ಮಾಡಕ್ ನೋಡಿದ್ರೆ, ಇನ್ನೊಂದು ಸಂಸಾರನ ಹಾಳು ಮಾಡಕ್ ನೋಡಿದ್ರೆ ಆ ದೇವ್ರು ಈ ರೀತಿ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಎಂತ ಪಾಪದ ಕೆಲಸಗಳನ್ನ ಮಾಡಿದ್ದೀನಿ ನಾನು. ಶಿಲ್ಪಗ್ ಮೋಸ ಮಾಡ್ಬೇಕು ಅನ್ಕೊಂಡೆ, ಆದ್ರೆ ಆ ದೇವ್ರು ನನಗೆ ಮೋಸ ಆಗೋಗ್ ಮಾಡ್ಬಿಟ್ಟ. ಇನ್ನೆಲ್ಲಿ ಚಿಕ್ಕಡನ್ ಮದ್ವೆ ಆಗೋದೆಲ್ಲಿ? ಬೇರೆ ಯಾವ ಹುಡುಗನು ಕೂಡ ನಾನು ಮದ್ವೆ ಮಾಡ್ಕೊಳಕ್ ಆಗಲ್ಲ. ಅದು ಅಲ್ಲದೆ ನಮ್ಮ ಅಮ್ಮನ್ ಕೂಡ ನಾನು ಚೆನ್ನಾಗಿ ನೋಡ್ಕೊಳಕ್ ಆಗಲ್ಲ. ನಮ್ಮ ಅಮ್ಮನಿಂದ ಇಷ್ಟು ಬೇಗ ದೂರ ಆಗ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಾಳೆ ರಾತ್ರಿ ನಾನು ದುಬೈಯಲ್ಲಿ. ಅಯ್ಯೋ ಇಲ್ಲ, ನನ್ ಕೈಲಿ ಇದೆಲ್ಲ ಸಹಿಸ್ಕೊಳಕ್ ಆಗಲ್ಲ. ಅಲ್ಲಿ ಏನಾದ್ರೂ ನನಗೆ ಕೆಟ್ಟ ಪರಿಸ್ಥಿತಿ ಬಂದ್ರೆ ನಾನಂತೂ ಬದುಕಿರೋದಿಲ್ಲ. ಆತ್ಮಹತ್ಯೆ ಮಾಡ್ಕೊಳ್ಳೋದೇ ಸರಿ. ಆಗ್ಲೇ ನನ್ನ ಮನ್ಸಿಗೆ ನೆಮ್ಮದಿ.